ಇರ್ತಕ್ಕಂಥದ್ದು ಉನ್ನತ ಶಿಕ್ಷಣ ಗುಣಮಟ್ಟ ಕಾಯ್ದುಕೋಬೇಕಾದ್ರೆ ಅಲ್ಲಿ ನಮ್ಮ ಪರ್ಮನೆಂಟ್ ಫ್ಯಾಕಲ್ಟಿ ಇರಬೇಕಾದಂತದ್ದು ಬಹಳ ಮುಖ್ಯ. ಯಾಕಂದ್ರೆ ಸಂಶೋಧನೆ ಮತ್ತೊಂದು ಇವೆಲ್ಲ ಮಾಡುವಂತದ್ದಕ್ಕೆ ಪರ್ಮನೆಂಟ್ ಫ್ಯಾಕಲ್ಟಿ ಇದ್ರೆ ಮಾತ್ರ ಆಗುತ್ತೆ. ಗೆಸ್ಟ್ ಫ್ಯಾಕಲ್ಟಿ ಪಾಪ ಈಗ ಅವರನ್ನ ಬಳಸ್ಕೊಂಡು ನಾವು ಇವತ್ತು ನಡೆಸ್ತಾ ಇದೀವಿ, ಆದ್ರೆ ಶಾಶ್ವತವಾದಂತ ಪರಿಹಾರ ಅಲ್ಲ. ಯುಜಿಸಿ ಕೂಡ ಅದಕ್ಕೆ ಅನುಮತಿ ಅವ್ರು 20% ಮಾತ್ರ ಕೊಡ್ತಾರೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿದ್ದಾರೆ, ಏನು ಡೆತ್ಸ್ ಇನ್ ದ ಯೂನಿವರ್ಸಿಟೀಸ್ ಏನು ಒಂದು ಸುಯಿಸೈಡ್ ರೇಟ್ ವಿಚಾರದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಫ್ಯಾಕಲ್ಟಿ ಪೊಸಿಷನ್ಸ್ ಬಗ್ಗೆ ಬಹಳ ಗಂಭೀರವಾಗಿ ಸರ್ವೋಚ್ಚ ನ್ಯಾಯಾಲಯದ ಒಂದು ಪೀಠ ಇವತ್ತು ಅದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇಡೀ ದೇಶಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವೆಲ್ಲ ನಮ್ಮ ಗಮನದಲ್ಲಿ ಇರ್ತಕ್ಕಂಥದ್ದು. ಅದರಿಂದ ಗಂಭೀರವಾಗಿ ಇವತ್ತು ತೆಗೆದುಕೊಂಡಿದ್ದೀವಿ. ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದ ಹೇಳಬೇಕಾಗುತ್ತೆ. ಯಾಕಂದ್ರೆ ಬಹಳ ವರ್ಷಗಳಿಂದ ಆಗದೆ ಇರತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಗೌರವಾನ್ವಿತ ಸದಸ್ಯರಿಗೆ ಹೇಳ್ತಕ್ಕಂಥದಕ್ಕೆ ನಾವು ಕ್ರಮ ವಹಿಸ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ.